ನೀ ಮಹಾಭಯಂಕರನಾದ ದೇವರು. ನಾನು ಆಮೇಲೆ ನಾವು ಸೇವಿಸುವಂತ ದೇವರು ಮಹಾ ಭಯಂಕರನಾದ ದೇವರು. ಅವನನ್ನು ಭಯಪಡಬೇಕಾಗಿರುವವನು, ಅಷ್ಟು ಭಯಂಕರನಾಗಿರುವಂತ ದೇವರು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಬ್ಬರು ಸ್ತೋತ್ರ ಮಾಡ್ರಿ. ಭಯಂಕರನಂದ್ರೆ ಅದನ್ನ ಅರ್ಥ ಅವನ ಮುಂದೆ ನಿಲ್ಲಕ್ಕಾಗಲ್ಲ. ಆಮೇಲೆ ನಮ್ಮ ದೇವರನ್ನು ಭಯಪಡಬೇಕು ಪ್ರಿಯರೇ, ನಮ್ಮ ದೇವರನ್ನು ಭಯಪಡಬೇಕು. ನಮ್ಮ ದೇವರನ್ನು ಆಮೇಲೆ ದೇವರನ್ನು ಭಯಪಟ್ಟು ಆತನ ಮಾತಿಗೆ ವಿಧೇಯರಾಗಿ ನಡೆಯುವರಾಗಿರಬೇಕು. ನಮ್ಮೂರನ್ನು ದೇವರಿಗೆ ಸ್ತೋತ್ರ ಮಾಡ್ರಿ. ಆತನ ಭಯಂಕರನಾದ ದೇವರು. ನಮ್ಮ ದೇವರ ಬಗ್ಗೆ ಆಮೇಲೆ ಯಾಕೆ ಈ ಪ್ರಕಟಣೆ ನಾನು ಹೇಳ್ತಾ ಇದ್ದೇನೆ? ಯಾಕಂದ್ರೆ ಆಮೇಲೆ ದೇವರು ಭಯಂಕರನಾದ ದೇವರು. ಸ್ತೋತ್ರ. ಆಮೇಲೆ ಹೋದ ವಾರ ನಾನು ಹೇಳಿದ್ದೆ ನ್ಯಾಯಾಧೀಶನಾದ ದೇವರು. ಈ ಭಯಂಕರನಾದ ದೇವರ ಮುಂದೆ ಯಾರಿಗಾದ ನಿಲ್ಲಕ್ಕಾಗುತ್ತಾ? ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನಿ ಸ್ವಂತ ಜನವಾಗಲಿ ಬೇರೆ ಜನವಾಗಲಿ ಆತನ ಭಯಂಕರನಾದ ದೇವರ ಮುಂದೆ ಅವನನ್ನು ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ? ಈಗ ನಮ್ಮ ಸಭೆಯಲ್ಲಿ ಇರುವವರಿಗೆ ಅನೇಕರಿಗೆ ಒಂದು ವಿಚಾರ ಇದೆ. ನಮ್ಮ ದೇವರು ಯಾರಂತ ನಮ್ಮ ಪೋಕೆಟಲ್ಲಿ ಇದೆ. ನಮ್ಮ ದೇವರು ಕಷ್ಟಕಾಲ ಬರುವಾಗ ಮಾತ್ರ ಓಡಿ ಬಂದ್ರೆ ಸಾಕು. ಕಷ್ಟದ ಕಾಲ ಬರುವಾಗ ಸ್ತೋತ್ರ. ವಾರ ಕೆಲವು ಮನೆಗಳಲ್ಲಿ ವಿಸಿಟಿಂಗ್ ಹೋಗಿದ್ದೀವಿ. ಫಸ್ಟ್ ನಾನು ಬರ್ತೀನಿ ಕಷ್ಟ ಕಂತೀನಿ. ಆಮೇಲೆ ಯಾರಿಗೆ ಹೇಳಿದೆ? ನನಗೆ ಹೇಳಿದ್ರೆ ದೇವರ ಮುಂದೆ. ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ವ್ಯರ್ಥವಾಗಿ ಕೆಲಸಕ್ಕೋಸ್ಕರ ಓಡಾಡ್ತಾ ಇದೆ. ವ್ಯರ್ಥವಾಗಿ, ವ್ಯರ್ಥವಾಗಿ. ನಾನು ನಿಜವಾಗಿ ಹೇಳ್ತೀನಿ, ಭಾನುವಾರ ಕೆಲಸ ಮಾಡಿ ಆ ಕೆಲಸದಲ್ಲಿ ನಿಮ್ಮ ಕೈಯಲ್ಲಿ ಹಣ ಸೇರಿಸೋದಕ್ಕಾಗಲ್ಲ, ನಿಲ್ಲಲ್ಲ. ಸ್ತೋತ್ರ, ಸ್ತೋತ್ರ. ನಾನು ಹಂಗೆ ನಂಬುತ್ತಾ ಇದ್ದೆ. ಅಂದ್ರೆ ನಿನಗೆ ಕಷ್ಟಪಡೋದಕ್ಕೆ 6 ದಿನ ದೇವರು ಕೊಟ್ಟಿದೀವಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಷ್ಟು ದಿನ ಕೊಟ್ಟಿದೆ? ಆ 6 ದಿನ ನನಗೆ ಕಷ್ಟಪಡಬೇಕು. 7ನೇ ದಿನ ದೇವರಿಗೆ ವಿಶ್ರಾಂತಿಯ ದಿನ ಅಥವಾ ದೇವರಿಗೆ ಕೊಡುವಂತ ದಿನ. ದೇವರು ಭಯಂಕರ ದೇವರು. ವೈ ಆಮ್ ಟೆಲಿಂಗ್ ದಿಸ್? ನಾನು ಯಾಕೆ ಹೇಳ್ತಾ ಇದ್ದೇನೆ? ದೇವರ ಮೇಲೆ ಈಗ ನೋಡುವಾಗ ಯಾರಿಗೆ ಭಯ ಇಲ್ಲ? ಏನಿಲ್ಲ? ಯೇಸು ಸ್ವಾಮಿ ಕೂಡ ಹೇಳ್ತಾ ಇದೆ, ನೀ ಯಾರನ್ನು ಭಯಪಡಬೇಕು? ನಿನ್ನ ಶರೀರವನ್ನು ಕೊಂದಾಕುವುದನ್ನು ನೀನು ಭಯಪಡಬೇಡ. ನಿನ್ನ ಪ್ರಾಣವನ್ನು ಅಗ್ನಿ ನರಕದಲ್ಲಿ ತಳ್ಳುವವನನ್ನು ಆಮೇಲೆ ನೀ ಭಯಪಡಬೇಕು. ಪ್ರೈಸ್ ಲಾರ್ಡ್. ನಿನ್ನ ಪ್ರಾಣವನ್ನು ಅಗ್ನಿ ನರಕಕ್ಕೆ ತಳ್ಳಲಿಕ್ಕೆ ಸಾಧ್ಯವೋ ಒಬ್ಬನೇ, ಅದು ದೇವರು ಮಾತ್ರ. ಪ್ರೈಸ್ ಲಾರ್ಡ್. ಕೆಲವರು ಹಲ್ಲೆಲೂಯಾ. ನಾನು ನನ್ನ ಸಾಕ್ಷಿ ನಾನು ಹೇಳ್ತೀನಿ. ನನ್ನ ಸಾಕ್ಷಿ, ನಾನು ಚಿಕ್ಕ ವಯಸ್ಸಿಂದ ಬಹಳ ಒಂದು ಆರ್ಥೋಡಾಕ್ಸ್ ಪೆಂಟೆಕೋಸ್ಟಲ್ ಫ್ಯಾಮಿಲಿಯಲ್ಲಿ ಬೆಳೆದು ಬರುವಂತೆ, ಒಳ್ಳೆಯ ಒಂದು ಫ್ಯಾಮಿಲಿಯಲ್ಲಿ ಬೆಳೆದು ಬರುವಂತೆ ನಿಮಗೆ ಸಹಾಯಿಸಿದೆ. ಭಾನುವಾರದಲ್ಲಿ ಟ್ಯೂಷನ್ ಇರುತ್ತೆ. ಭಾನುವಾರದಲ್ಲಿ ಏನಿರುತ್ತೆ? ನಮ್ಮ ಆಮೇಲೆ ಪಾಪ ಅಮ್ಮ ಕಲಿಸಲ್ಲ. ಯಾಕಂದ್ರೆ ಭಾನುವಾರ ದೇವರನ್ನು ಭಯಪಡಬೇಕಾದ ದಿನ. ಆಮೇಲೆ ಸ್ತೋತ್ರ. ನೋಡ್ರಿ, ಅದು ನಿಮಿತ್ತವಾಗಿ ಎಷ್ಟೋ ಸಾರಿ ಹೊಡೆತಗಳು ತಿಂದಿದೆ. ಎಷ್ಟೋ ಸಾರಿ ಆಮೇಲೆ ಟೀಚರ್ಸ್ ನಡೀತಾ ಇದ್ದಾರೆ. ಟ್ಯೂಷನ್ ಭಾನುವಾರ ಮಾತ್ರ. ಸ್ಪೆಷಲ್ ಕ್ಲಾಸ್ SSLCಯಲ್ಲಿ ಸ್ಪೆಷಲ್ ಕ್ಲಾಸ್ ಭಾನುವಾರ ಮಾತ್ರ. ಹಲ್ಲೆಲೂಯಾ. ಆದರೆ ಈ ಸ್ಪೆಷಲ್ ಕ್ಲಾಸಿಗೆ ಹೋಗಿರೋದಕ್ಕಿಂತ ಆಮೇಲೆ ಅಧಿಕವಾಗಿ ಮಾರ್ಕ್ ದೇವರು ನನಗೆ ಕೊಟ್ಟಿದ್ದಾರೆ. ಸ್ತೋತ್ರ, ಸ್ತೋತ್ರ. ಈಗ ವಿದ್ಯಾಭ್ಯಾಸ ಅಂತ ಹೇಳಿ ಮಕ್ಕಳನ್ನು ಸುಮ್ಮನೆ ಬಿಡ್ತಾ ಇದೆ ಜನ.
ಜನರು. ವಿದ್ಯಾಭ್ಯಾಸ, ಅಯ್ಯೋ ಅವ್ರ ಮಕ್ಕಳು ಸ್ಟಡಿ ಮಾಡ್ರಿ, ಅವ್ರು ಮಾಡಲಿ. ನೀ ಕಣ್ಮುಚ್ಚಿ ಏನಾಗುತ್ತೆ ಅಂದ್ರೆ ಹಾಲೆಲೂಯ, ಆಮೇಲೆ ದೇವರು ಭಯಂಕರನಾದ ದೇವರನ್ನು ನೀನ್ ಮರೆತೋಗ್ತಾ ಇದೆ. ಹಾಲೆಲೂಯ. ಆಮೇಲೆ ದೇವರನ್ನು ಭಯಪಡೋದಕ್ಕೆ ಮಕ್ಕಳನ್ನು ಕೂಡ ಹೇಳಿಕೊಡ್ರಿ. ಆಮೇಲೆ ಇವತ್ತು ಬೆಳಗ್ಗೆ ಆದಾಗ ಜೋಶ್ಲಿನ ಹೇಳಿದೆ ನನಗೆ ಚರ್ಚಿಗೆ ಬರಬೇಡ ಅಂತ. ಹಾಲೆಲೂಯ. ಯಾಕೆ ಆಮೇಲೆ ನಾವು ಇಲ್ಲಿ ಕರ್ಕೊಂಡು ಬಂದಿದೀವಿ. ಹಾಲೆಲೂಯ. ಇಲ್ಲೇ ಹಾಲೆಲೂಯ ಇದ್ಕೊಂಡು ಇಲ್ಲೇ ಅದೊಂದು ಅಭ್ಯಾಸವಾಗಿ ಬರಬೇಕು. ದೇವರನ್ನ ಭಯಪಡಬೇಕು. ಹಾಲೆಲೂಯ. ಇಲ್ಲಿ ಮಲಗಿದ್ರೆ ಪರವಾಗಿಲ್ಲ, ಇಲ್ಲಿ ಬಂದು ಸ್ವಲ್ಪ ಆಟ ಆಡಿದ್ರೆ ಪರವಾಗಿಲ್ಲ. ಹಾಲೆಲೂಯ. ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ, ವ್ಯರ್ಥವಾಗಿ ಟಿವಿ ನೋಡುತ್ತಾ ಕಳ್ಕೊಳ್ಳುತ್ತಾ ಇದೆ ಕೆಲವರು ಆಮೇಲೆ ಮನೆಗಳಲ್ಲಿ. ಸ್ವಲ್ಪ ನಾನು ಟೆನ್ಷನ್ ಹಾಕೋದಕ್ಕೆ ಇದೆ ಹೇಳ್ತಾ ಇಲ್ಲ. ನಮ್ಮ ದೇವರು ಭಯಂಕರನಾದ ದೇವರು. ಅವನ ಮುಂದೆ ಆಟ ಆಡಿದ್ರೆ ಆಗ್ತದೆ. ನಿಮಗೆ ನಿಮ್ ಮುಂದೆ ಒಂದು ಆಟ ಆಡಿದ್ರೆ ನಿನಗೆ ನಿಲ್ಲಕ್ಕಾಗಲ್ಲ. ಸ್ವತಃ ಭಾನುವಾರ ಅಂದ್ರೆ ಮಕ್ಕಳಿಗೆ ಭಯ ಇರಬೇಕು. ಆಮೇಲೆ ಕರೆಕ್ಟ್ ಸಮಯ. ಲೋಕೇಶ್ ನಾನು ಹೇಳೋದು, ಇವತ್ತು 12 ಕಾಲ ಆಯ್ತು ಇಲ್ಲಿ ಬಂದಾಗ. 11 ಗಂಟೆ ಇಲ್ಲಿ ಇರ್ಬೇಕು ಭಾನುವಾರ. ನೀವು ಸ್ಕೂಲಿಗೆ ಹೋಗುವಾಗ ಲೇಟ್ ಆಗಿ ಹೋಗ್ತೀರಾ? ಯಾಕೆ? ಯಾರ ಮೇಲೆ ಭಯ ಇದೆ? ಟೀಚರ್ ಮೇಲೆ ಭಯ ಇದೆ. ಟೀಚರ್ ಹೊಡಿತಾನೆ ಅಂತ. ಸ್ತೋತ್ರ. ಅಷ್ಟು ಭಯ ಕೂಡ ನಮ್ಮ ದೇವರ ಮೇಲೆ ಇಲ್ಲ. ಹಾಲೆಲೂಯ. ಅದನ್ನರ್ಥ ನಾವು ದೇವರು ನನ್ನ ಪಾಕೆಟಲ್ಲಿ ಇದೆ ಅಂತ ಅನಿಸ್ತಾ ಇದೆ. ನಿಮಗೋಸ್ಕರ ಏನಾದ್ರು ಮಾಡೋದಕ್ಕೆ ಬಂದು ಆಮೇಲೆ ಭಾಸ್ಕರ ಪ್ರಾರ್ಥನೆ ಮಾಡ್ರಿ ಅದಕ್ಕೆ ಆಮೇಲೆ ಪ್ರಾರ್ಥನೆ ಮಾಡುವಾಗ ಇಮ್ಮಿಡಿಯೇಟ್ ಆಗಿ ಏನಾದ್ರು ಮಾಡಿಕೊಡುವ ನನ್ನ ದೇವರು. ಭಯಪಟ್ಟು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವವರನ್ನು ಸಂಪಾದಿಸುವ ದೇವರು. ಹೋದ ವಾರ ನಾನು ಹೇಳಿದೆ ಯೆಹೋವನ ನ್ಯಾಯಾಧೀಶನು. ಆದ್ರೆ ಈ ವಾರ ನಾನು ಹೇಳ್ತಾ ಇದೆ ಆತನು ಭಯಂಕರನಾದ ದೇವರು. We cannot underestimate him. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಈಗ ಆಮೇಲೆ ಅನೇಕರಿಗೆ ಸಭಾ ಎಂದ ವಿಷಯ ಅಥವಾ ದೇವರು ಎಂದ ವಿಷಯ ಬಹಳ ಸೆಕೆಂಡರಿ ಆಗಿ ಹೋಗ್ತಾ ಇದೆ. ಏನಾಗಿ ಹೋಗ್ತಾ ಇದೆ? ಸೆಕೆಂಡರಿ. ಬೇಡ, ಹೋಗಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಆಮೇಲೆ ನನ್ನ ವೈಫಿಗೆ ನಾನು ಬಹಳ ಇದು ಅವರು ಸಂತೋಷ, ನನ್ನ ಕುಟುಂಬ ಜೀವನದಲ್ಲಿ ಇರುವಂತ ಸಂತೋಷ ಏನಂದ್ರೆ ಆಮೇಲೆ ಈ 3 ಮಕ್ಕಳನ್ನು ಹುಟ್ಟಿಸಿ 1 ತಿಂಗಳು ಕೂಡ ಮನೆಯಲ್ಲಿ ಕೂತ್ಕೊಂಡಿಲ್ಲ. ಹುಟ್ಟಿದ ಆಮೇಲೆ ಇಲ್ಲಿ ನೋಡ್ಬೋದು. ಆಮೇಲೆ 3ನೇವನು ಆಮೇಲೆ ಹುಟ್ಟೋದಕ್ಕೆ ಇಂದಿನ ಆಮೇಲೆ ವಾರ ಕೂಡ ನಾವು ಸಭೆಗೆ ಹೋಗಿದ್ವಿ. ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಗುವಾಗ ಸಭೆಗೆ ಬರಲ್ಲ. ಕೊಟ್ಟಿರೋ ದೇವರು ಡಾಕ್ಟರ್ ಹೇಳಿದೆ ಏನೋ ಪ್ರಯಾಣ ಮಾಡಬಾರದು. ಡಾಕ್ಟರ್ ಅನೇಕ ಕಾರ್ಯಗಳು ಹೇಳ್ತಾ ಇರುತ್ತೆ. ಬಟ್ ಅದಕ್ಕಿಂತ ಭಯ ಯಾರಿಗೆ ತೋರಿಸ್ಬೇಕು? ಡಾಕ್ಟರ್ ಅನ್ನು ತೋರಿಸುವಂತ ಭಯ ಕೂಡ ಯಾರಿಗೆ ಇಲ್ಲ. ಈಗ ದೇವರ ಮೇಲೆ ಇಲ್ಲ. ನಿಮ್ಮ ಬೋಸಿಗೆ ತೋರಿಸುವಂತ ಭಯ ಕೂಡ ದೇವರ ಮೇಲೆ ಇಲ್ಲ. ಅಂದ್ರೆ ದೇವರು ಇದೆಲ್ಲ ನೋಡಿಕೊಂಡಿದ್ದಾನೆ. ಕೆಲವರಿಗೆ ಸಮಯವಿದ್ರೆ ಮಾತ್ರ ಪ್ರಾರ್ಥನೆ. ಸಮಯವಿದ್ರೆ ಮಾತ್ರ ದೇವರು. ಬೇರೆ ಎಲ್ಲದಕ್ಕೆ ಸಮಯ ಇದೆ. ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೋದಕ್ಕೆ ಟೈಮ್ ಇದೆ, ಸಮಯ ಇದೆ. ಸಿನಿಮಾ ನೋಡಲಿಕ್ಕೆ ಟೈಮ್ ಇದೆ. ಹಲ್ಲೆಲೂಯ. ಆಮೇಲೆ ಸಿನಿಮಾ ಹಾಡುಗಳನ್ನು ನೋಡಲಿಕ್ಕೆ ಸಮಯ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಪಬ್ಜಿ ಆಡಲಿಕ್ಕೆ ಟೈಮ್ ಇದೆ. ಬಟ್ ದೇವರ ಸನ್ನಿಧಿಯಲ್ಲಿ ಸಾಯಂಕಾಲ ಕುತ್ಕೊಂಡು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಕ್ಕೆ ಏನಿಲ್ಲ, ಸಮಯ ಇಲ್ಲ. ನೋಡ್ರಿ, ನಮ್ಮ ಪಾಕೆಟ್ಟಲ್ಲಿ ಇರುವಂತ ದೇವರಲ್ಲ ಅವನು ಭಯಂಕರನಾದ ದೇವರು. ನಮಗೆ ಅವನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಆ ದೇವರನ್ನು ಭಯಪಡಬೇಕು ಪ್ರಿಯರೇ. ಅದೇ ಯೇಸು ಸ್ವಾಮಿ ಹೇಳಿದೆ. ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಕಾರ್ಯ ಕೂಡ ನಾನು ಹೇಳಿರೋದು. ಅವನನ್ನು ಏನ್ ಮಾಡಲಿಕ್ಕೆ ಸಾಧ್ಯ? ನಮ್ಮ ಪ್ರಾಣವನ್ನು ನರಕದಲ್ಲಿ ಬಿಡಲಿಕ್ಕೆ ಸಾಧ್ಯ. ಯಾರ ಭಯಪಡಬೇಕಂತ ಹೇಳಿದ್ರೆ ಆಮೇಲೆ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನನ್ನು ನೀವು
ಭಯ ಪಡಬೇಡ. ಅಲ್ಲಿ ನಿನ್ನ ಪ್ರಾಣವನ್ನು ನರಕದಲ್ಲಿ ಕಳಿಸುವಂತ ದೇವನಿಗೆ ಮಾತ್ರ ಭಯಪಡುವಂತ. ಪ್ರೈಸಲೋ. ಇನ್ನೊಂದು ಪ್ರಶ್ನೆ ಕೂಡ ದೇವರು ಕೇಳ್ತಾ ಇದೆ, ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಒಬ್ಬನು ಆಮೇಲೆ ತಿನ್ರಿ ಕುಡೀರಿ ಆನಂದಿಸೋಣ, ನಾಳೆ ಸಾಗುತ್ತದೆ. ನಾಳೆ ತಿನ್ನಿ. ಈ ಜೀವಿತ ಈಗಿನ ಎಲ್ಲರಿಗೆ ಆ ಐಡಿಯಾಲಜಿ ಇದೆ. ತಿನ್ನುವಾಗ ಈಗ ತಿನ್ನಬೇಕು, ಕುಡಿರಿ, ತಿನ್ನೋದಾದ್ರೆ ತಿನ್ಬೇಕು, ಕುಡಿಯೋದಾದ್ರೆ ಕುಡಿಬೇಕು, ಆನಂದದಿಂದ ನಡೆಯಬೇಕು. ಆಮೇಲೆ ಹಾಗಾಗಿ ನಾಳೆ ಸಾಗುತ್ತೆ, ನಾಳೆ ನಮಗೋಸ್ಕರ ಇಲ್ಲ. ಅದು ಒಳ್ಳೇದು. ಬಟ್ ಅವನಿಗೆ ಕೆಳಗೆ ಒಂದು ವಾಕ್ಯ ಕೂಡ ಇದೆ. ಆಮೇಲೆ ಮೂರ್ಖ ಅಂತ ಅಲ್ವಾ, ಮೂರ್ಖ, ಇವತ್ತು ನಾನು ನಿನ್ನ ಪ್ರಾಣವನ್ನು ನಿನ್ನೊಟ್ಟಿಗೆ ಕೇಳಿಕೊಳ್ಳುತ್ತೇನೆ. ನೀ ಆಮೇಲೆ ಇಟ್ಟಿರುವುದೆಲ್ಲ ಯಾರಿಗೆ ಬರುತ್ತೆ? ಪ್ರೈಸ್ ಲಾರ್ಡ್. ನಮಗೆಲ್ಲರ ಜೀವನದ ಬಗ್ಗೆ ಅನೇಕ ಪ್ಲಾನ್ ಇದೆ ಅಲ್ಲ. ಪ್ರೈಸ್ ಲಾರ್ಡ್. ಇವತ್ತು ಕೇಳಿದ್ರೆ ಹೋಗಕ್ಕೆ ರೆಡಿ ಇದೆಯಾ? ಭಯಪಡಬೇಕು. ಯಾರನ್ನ? ದೇವರನ್ನು. ಸೈತಾನನ್ನು ಭಯಪಡಬೇಡ. ಕೆಟ್ಟ ಆಮೇಲೆ ಆಲೋಚನೆಗಳನ್ನು ಕೊಡುವಂತ ಸೈತಾನನ್ನು ನೀವೇನು ಭಯಪಡಬೇಡ. ಯಾಕಂದ್ರೆ ದೇವರನ್ನು ನಾನು ಭಯಪಡ್ತಾ ಇದ್ದೆ. ನಿಜವಾಗಿ ಭಯಂಕರವಾದ ದೇವರು ಅವನು ನಮ್ಮ ದೇವರು. ಅವನನ್ನು ಆಮೇಲೆ ಹಲಲಿಯ ದೇವರ ವಾಕ್ಯ ಹೇಳ್ತಾ ಇದೆ, ಅವನೊಂದು ಸಾರಿ ಕೋಪಿಸಿದ್ರೆ ಆತನ ಮುಂದೆ ನಿಲ್ಲೋದಕ್ಕೆ ಯಾರಿಗೆ ಆಗುವುದಿಲ್ಲ. ನಾನೊಂದು ವಿಷಯ ಸಭೆಗೆ ಇವತ್ತು ಬಂದಿರುವ ಎಲ್ಲರಿಗೆ, ಇವತ್ತು ಬಂದಿರುವವರಿಗೆ ಮಾತ್ರ ಅಲ್ಲ, ಈ ವಿಡಿಯೋ ನೋಡುವವರಿಗೆ ಕೂಡ ನಾನು ಹೇಳುವುದೇನೆಂದರೆ, ಆಮೇಲೆ ದೇವರ ಜೊತೆ ಆಟ ಆಡಬೇಡ್ರಿ. ಆಮೇಲೆ ಹಲ್ಲೆಲೂಯ. ಅವನೊಂದು ಸಾರಿ ಕೋಪಿಸಿದ್ರೆ, ಚೂರು ಕೋಪ ಬಂದ್ರೆ ಸಾಕು, ನಿಲ್ಲಕ್ಕಾಗುತ್ತ? ಇಸ್ರಾಯೇಲ್ ಜನರು, ಸ್ವಂತ ಜನರು, ದೇವರು ಅವರ ಮೇಲೆ ಕೋಪಿಸಿದೆ. ಏನ್ ಮಾಡಿದ್ದೇವೆ ಇವರು? ಆಮೇಲೆ ಇಸ್ರಾಯೇಲ್ ಜನರು ಆಮೇಲೆ ಐಗುಪ್ತ ದೇಶದಿಂದ ಬರುವ ಸಮಯದಲ್ಲಿ ದೇವರು ಅವರನ್ನು ಕೊಂದಾಕಿದ್ರು. ಸ್ತೋತ್ರ. ಹೆಂಗೆ? ಅಗ್ನಿ ಸರ್ಪಗಳನ್ನು ಕಲಿಸಿದೆಯಲ್ಲ, ಅಗ್ನಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು ನೋಡುವಾಗ ಬಹಳ ಸರಳವಾಗಿರುವಂತ ವಿಷಯವೇ ದೇವರ ಮೇಲಿರುವಂತ ಭಯ ಅಂತ ಅನಿಸಬಾರದು. ಬಹಳ ಭಯಭಕ್ತಿ ಇರು. ಈಗ ನೀವು ದೇವರ ಮೇಲೆ ಇರುವಂತ ಭಯಭಕ್ತಿ ಅನ್ನೋದು ಯಾವುದಲ್ಲ ಅಂತ ನಾನು ಹೇಳ್ತೀನಿ. ಕೆಲವರು ಹೇಳ್ತಾರೆ ಪಾಸ್ಟರ್ ಮುಂದೆ ಬರುವಾಗ, ಪಾಸ್ಟರ್ ಆಮೇಲೆ ಈಗ ನಾರ್ತ್ ಕರ್ನಾಟಕದಲ್ಲಿ ಹೋಗುವಾಗ ನನ್ನ ವಿಷಯ ತುಂಬಾ ನೋಡಿದ್ದೀನಿ. ಪಾಸ್ಟರ್ಸ್ ಬರುವಾಗ ಅವರ ಕಾಲಲ್ಲಿ ಮುಟ್ಟಿದರೆ ದೇವರ ಮೇಲೆ ಇರುವ ಭಯ ಎದ್ದೇಳ್ತಾರೆ. ಅಲ್ಲ, ಗೌರವಿಸಿ, ಪರವಾಗಿಲ್ಲ, ಅವರಿಗೆ ಬೇಕಂತ ಗೌರವವನ್ನು ಕೊಟ್ರಿ. ನಾನು ಯಾರಾவது ಕಾಲಲ್ಲಿ ಬೆಳಕ್ಕೆ ಬಂದ್ರೆ ನಾನು ದೇವರಲ್ಲ ಅಂತ ಹೇಳ್ತೇನೆ. ನಾನು ದೇವರಲ್ಲ, ನನ್ನ ಮುಟ್ಬಾರ್ದು. ಹಲ್ಲೆಲೂಯಾ. ಇನ್ನೊಂದು ವಿಷಯ, ಪಾಸ್ಟರ್ಸ್ಗಳನ್ನು ಗೌರವಿಸುವುದು. ದೇವರನ್ನು ಗೌರವಿಸಕ್ಕಿಂತ ಅಧಿಕವಾಗಿ ನಾನು ನಾರ್ತ್ ಕರ್ನಾಟಕದಲ್ಲಿ ಹೋದ್ರೆ ಅದಕ್ಕೆ ಒಂದು ಅರ್ಧ ತಾಸು, ಒಂದು ತಾಸು ತಗೊಳ್ತೇವೆ. ವಾಕ್ಯಕ್ಕೆ ಆಮೇಲೆ 1/4 ತಾಸು, ಆಮೇಲೆ ಗೌರವಿಸೋದಿಕ್ಕೆ ಒಂದೆರಡು ತಾಸು ತಗೊಳ್ತೇವೆ. ಯಾಕಂದ್ರೆ ಶಾಲ್ ಹಾಕೋದು, ತಲೆ ಮೇಲೆ ಏನೋ ತಲೆ ಮೇಲೆ ಒಂದು ಟೋಪಿ ಹಾಕೋದು, ಆಮೇಲೆ ಹೂವಿನ ಹಾರ ಹಾಕೋದು, ಏನೆಲ್ಲ ಹಾಕುತ್ತಾ ಇದೆಯೋ. ನಾನು ಅವಾಗ ಹೇಳ್ತೆ, ನನಗೆ ಇಲ್ಲಿ ಪ್ರತಿಫಲ ಬೇಡ, ನನಗೆ ಅಲ್ಲಿ ಪ್ರತಿಫಲ ಬೇಕು. ಪ್ರೈಸ್ ಲಾರ್ಡ್. ಇಲ್ಲಿ ಪ್ರತಿಫಲ ಸಿಕ್ಕಿದ್ರೆ ಎಲ್ಲಿ ಸಿಕ್ಕಲ್ಲ, ಅಲ್ಲಿ ಸಿಕ್ಕಲ್ಲ. ಪ್ರೈಸ್ ಲಾರ್ಡ್. ದೇವರ ದಾಸನಿಗೆ ಆಮೇಲೆ ಒಂದು 100 ರೂಪಾಯಿ ಕೊಟ್ರೆ ದೇವರಿಗೆ ಮಾನ ಆಗಲ್ಲ. ದೇವರಿಗೆ ಕೆಲವರು ಆಮೇಲೆ ಹೊರಗಡೆ ತೋರಿಸುವಂತ ಭಯ ಇರ್ತದೆ. ದೇವರ ದೇವರ ದಾಸರು ಬಂದ್ರೆ ತುಂಬಾ ಭಯ ಭಕ್ತಿ, ಅದೆಲ್ಲ ಏನೋ ಆಚೆ ಇರೋದು. ನಾನು ಹೇಳೋದು ನಿಜವಾಗಿರುವ ಭಕ್ತಿ ಏನಂದ್ರೆ, ನಿಜವಾಗಿರುವ ದೇವರ ಮೇಲಿರುವಂತ ಭಕ್ತಿ ಅಂದ್ರೆ ಅವರು ದೇವರ ವಾಕ್ಯಗಳನ್ನು, ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗಾಗಿರಬಹುದು. ಆಮೇಲೆ ಅವರು ಹಂಗೆ ದೇವರ
ಮಿಸ್ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಪಾಪ ಮಾಡಕ್ಕೆ ಮುಂಚೆ ಒಂದು ನಿಮಿಷ ಕೂಡ ಮನೆಯಲ್ಲಿ ಸುಮ್ಮನೆ ಇರಕ್ಕೆ, ಆಮೇಲೆ ಮನೆಯಲ್ಲಿ ಸುಮ್ಮನೆ ಇರುವಾಗ ಪ್ರೇಯರ್ ಇದೆ, ಇವತ್ತು ಪ್ರೇಯರ್ಗೆ ಹೋಗ್ಬೇಕು, ಯಾಕಂದ್ರೆ ನನ್ನ ದೇವರು ನನ್ನ ನೋಡ್ತಾ ಇದೆ. ಸ್ತೋತ್ರ ಸ್ತೋತ್ರ. ಭಯಂಕರನಾದ ದೇವರು ನೋಡ್ರಿ. ಎಲ್ಲರೂ ಪ್ರಾರ್ಥನೆ ಹೇಳ್ತಾರೆ ಅಂದ್ರೆ ನಾನು ಆಮೇಲೆ 3 ತಾಸು ಅಲ್ಲಂದ್ರೆ 2 ತಾಸು 1 ತಾಸು ದಿನ, ಹೊಸ ವರ್ಷದಲ್ಲಿ ತೀರ್ಮಾನ, ದಿನ ನಾನು ಪ್ರಾರ್ಥನೆ ಮಾಡ್ತೀನಿ, ದಿನ 2 ಜನಕ್ಕೆ ಸುವಾರ್ತೆ ಹೇಳ್ತೇನೆ, ಸಾರ್ತೇನೆ. ಈ ತೀರ್ಮಾನ ಎಲ್ಲ ತೆಗೆದುಕೊಂಡವ್ರು ಯಾರಾಗಿದ್ದೀರಾ? ಸದ್ರ ಹಾಗಾಗಿ ಅನೇಕ ತೀರ್ಮಾನಗಳನ್ನು ತಗೊಳ್ತಾರೆ, ಬಟ್ ಏನ್ ಮಾಡಲ್ಲ, ಒಂದು ಕೂಡ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ಸ್ತೋತ್ರ. ನೀವು ಅರಿಕೆ ಮಾಡುವುದೇನು ಕಲಿತಾ ಇಲ್ಲ. ನೀವು ಅರಿಕೆ ಮಾಡಬೇಕು ಎಂದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ, ಬಟ್ ಮಾಡಿದ್ರೆ ಸಲ್ಲಿಸಬೇಕು. ಮಾಡಿದ್ರೆ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಅನೇಕ ವಿಷಯಗಳಿದೆ. ಆಮೇಲೆ ನಾನೊಂದು ಪಾಸಿಟಿವ್ ಆದ ಒಂದು ಕಾರ್ಯ ಈ ಪ್ಯಾಂಡಮಿಕ್ ಸಮಯದಲ್ಲಿ ನಡೆದೊಂದು ವಿಷಯ ನಾನು ಮಲಯಾಳದಲ್ಲಿ ಹೇಳಿದ್ದು. ಆಮೇಲೆ ಒಬ್ಬ ಪಾಸ್ಟರ್ ಪಂಜಾಬಲ್ಲಿ ಸೇವೆ ಮಾಡುವಂತ ಪಾಸ್ಟರ್, ಆಮೇಲೆ ಪಾಸ್ಟರ್ ಮುಂದೆ ಆಮೇಲೆ ಒಬ್ಬರು ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವಿ ಪಾಸ್ಟರ್. ಆಮೇಲೆ ನಮ್ಮ ಲ್ಯಾಂಡ್ ಸೇಲ್ ಆದ್ರೆ ನಮ್ಮ ಸಭೆಗೋಸ್ಕರ ಒಂದು ಲ್ಯಾಂಡ್ ನಾನೇ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರು. ಅವ್ರು ಪ್ರಾರ್ಥನೆ ಮಾಡಿದ್ರು. ಪ್ಯಾಂಡಮಿಕ್ ಸಮಯದಲ್ಲಿ ಯಾರು ಬಂದಿಲ್ಲ, ಅವರಿಗೆ ಹಣಕಾಸಿನ ಸಮಸ್ಯೆ ಮುಖಾಂತರವಾಗಿ ಆ ಪಾಸ್ಟರ್ ತಿರುಗಿ ಕೇರಳದಲ್ಲಿ ಹೋಗಿದ್ವಿ. ಪಂಜಾಬಿಂದ ಕೇರಳದಲ್ಲಿ ತುಂಬಾ ದುಃಖದಿಂದ, ಯಾಕಂದ್ರೆ ಹಣಕಾಸಿಲ್ಲ, ದುಡ್ಡಿಲ್ಲ. ಆದ್ರೆ ಈ ಪ್ಯಾಂಡಮಿಕ್ ಸಮಯದಲ್ಲಿ ಲಾಸ್ಟ್ ಆಗಿರುವಾಗ ಈ ವರ್ಷದ ಪ್ರಾರಂಭದಲ್ಲಿ ಆ ಪಾಸ್ಟರ್ಗೆ ಆಮೇಲೆ ಬಂದಂತ ಪಂಜಾಬಿ ಆಮೇಲೆ ಬ್ರದರ್ ಆ ಲ್ಯಾಂಡ್ ಸೇಲ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಆ ಪಾಸ್ಟರ್ ಕರೆದಿದ್ವಿ. ಪಾಸ್ಟರ್ ನೀವ್ ಹೆಂಗಿದ್ದೀರಾ, ಎಲ್ಲಿದ್ದೀರಾ? ಪಾಸ್ಟರ್ ಯಾವಾಗ ಬರ್ತೀರಾ ಇಲ್ಲಿ? ಯಾಕೆ ಹೊಡದೆ ನಾನು ಆಮೇಲೆ ಸಭೆಗೋಸ್ಕರ ನಾವು ಲ್ಯಾಂಡ್ ತಗೊಂಡಿದ್ವಿ. ಇವರು ಬಾಡಿಗೆ ಕೂಡ ಕಟ್ಟಕ್ಕಾಗದೆ ಮುಗಿಸ್ಕೊಂಡು ಬಂದವರು. ಆಮೇಲೆ ದೇವರು ಅಲ್ಲಿ ಆಮೇಲೆ ಒಬ್ಬ ಮನುಷ್ಯನನ್ನು ಎಬ್ಬಿಸಿದೀವಿ ನೋಡ್ರಿ. ಆಮೇಲೆ ಪಾಸ್ಟರ್ ಸ್ವಂತವನಾಗಿ ತಿರುಗಿ ಬಂದಾಗ ಈಗ ತಿರುಗಿ ಹೋಗಿ ಅಲ್ಲಿ ಸಭೆಯನ್ನು ಕಟ್ಟುತ್ತಾ ಇದೆ. ನೋಡ್ರಿ, ಒಂದು ಅರಿಕೆ ಕಂಪ್ಲೀಟ್ ಮಾಡಿದಾಗ ಏನೆಲ್ಲ ಬಿಡುಗಡೆ ಉಂಟಾಯಿತು. ಸೋತವನನ್ನು ಎಬ್ಬಿಸಲಿಕ್ಕೆ ಕಾರಣ ಆಯಿತು. ಸ್ತೋತ್ರ. ಎಬ್ಬಿಸೋದಕ್ಕೆ ಕಾರಣವಾಯಿತು. ಒಬ್ಬ ಸೇವಕನನ್ನು ನಿಲ್ಲಿಸೋದಕ್ಕೆ ಕಾರಣವಾಯಿತು. ಹಾಲೆಲೂಯಾ. ಇದೇ ರೀತಿಯಲ್ಲಿ ಅನೇಕರು ನನ್ನ ಹತ್ರ ಬರ್ತಾರೆ. ಹಾಲೆಲೂಯಾ. ಪಾಸ್ಟರ್ ಸೇಲ್ ಮಾಡಕ್ ಆಗ್ತಾ ಇಲ್ಲ, ಓಕೆ ಲ್ಯಾಂಡ್ ಸೇಲ್. ಆಮೇಲೆ ಹಾಲೆಲೂಯಾ ಪ್ರಾರ್ಥನೆ ಮಾಡ್ತೀವಿ. ಹಂಗೆ ಹಾಲೆಲೂಯಾ ಪ್ರಾರ್ಥನೆ ಮಾಡಿ ಅನೇಕರ ಬಿಡುಗಡೆ ನಡೆದಿದ್ವಿ. ಆದ್ರೆ ಸೇಲ್ ಆದ್ಮೇಲೆ ಏನಿರಲ್ಲ. ಆಮೇಲೆ ಅವರ ಅರ್ಕೆ ಮಾಡಿರೋದು ಕೂಡ ಕೊಡಲ್ಲ, ದೇವರ ರಾಜ್ಯಕ್ಕೆ ಕೊಡಲ್ಲ. ನಾನು ಆ ವಿಷಯ ಇದುವರೆಗೆ ಸಭೆಗೆ ಹೇಳಿಲ್ಲ. ಆಮೇಲೆ ಸಲ್ಲಿಸಿದ ಆಮೇಲೆ ಅರಿಕೆ ಇತ್ತು, 5 ಲಕ್ಷ ನಾನು ದೇವರಿಗೆ ಕೊಡ್ತೀನಿ ಅಂತ. ದೇವರ ಕೃಪೆಯಿಂದ ನಾನು ಹೇಳ್ತೀನಿ, 5.5 ಲಕ್ಷ ಅನೇಕ ಕಾರ್ಯಗಳಿಗೆ, ಅನೇಕ ಸಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಅಪ್ಪನು ನನ್ನ ತಮ್ಮನು ಸೇರಿ ತೆಗೆದುಕೊಂಡು ಅದು ತೀರ್ಮಾನ. ಅದಕ್ಕೆ ಫಲವಾಗಿ ನಮ್ಮ ಜಿಗಿನಿ ಸಭೆಯಲ್ಲಿ ಒಂದು ಆಕಾರದ ತೆಗೆದುಕೊಳ್ಳೋದಕ್ಕೆ ದೇವರು ಕೃಪೆಯನ್ನು ದೇವ. ನಾನು ಹೇಳೋದೇನೆಂದರೆ ಹಲ್ಲೆಲೂಯಾ, ಅದು ನಾನಲ್ಲ, ದೇವರಿಗೆ. ನೀವು ಅರಿಕೆ ಮಾಡೋದು ಚಿಕ್ಕದಾಗಲಿ ದೊಡ್ಡದಾಗಲಿ ದೇವರು ಭಯಂಕರ. ಹೊಸ ಒಡಂಬಡಿಕೆಯಲ್ಲಿ ಒಂದು ಅರಿಕೆ ನಮಗೆ ನೋಡಬಹುದು. ಯಾರು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕ್ರಿಯೆಗಳು 5ನೇ ಅಧ್ಯಾಯದಲ್ಲಿ ಒಂದು ಅರಿಕೆ ನೋಡಬಹುದು. ಬರ್ನವನು ಬಂದು ಎಲ್ಲವನ್ನು ಸೇಲ್ ಮಾಡಿಕೊಂಡು ಸಭೆಯಲ್ಲಿ ಆಮೇಲೆ ತೆಗೆದುಕೊಂಡು ಬಂದಾಗ, ಹಲ್ಲೆಲೂಯಾ, ಆಮೇಲೆ ಯಾರಿಗೆ ಬರ್ನವನು ಸಭೆಯಲ್ಲಿ ಇದೆಲ್ಲ ಸೇಲ್ ಮಾಡಿಕೊಂಡು ಬಂದಾಗ, ಆಮೇಲೆ
ಹಾಲೆಲೂಯ. ಆಮೇಲೆ ಅನನ್ಯನು ಎಂದವನಿಗೆ, ಅನನ್ಯನು ಸಭೀರಾದವನಿಗೆ ಅವನಿಗೆ ಒಂದು ಆಮೇಲೆ ಎಚ್ಚರಿಕೆ ಆಯಿತು. ನಾವು ಕೂಡ ಸೇವ್ ಮಾಡೋಣ. ಅವನು ತೀರ್ಮಾನವನ್ನು ತೆಗೆದುಕೊಂಡಿದೆ, ಅರಿಕೆ ತೆಗೆದುಕೊಂಡಿದೆ. ಆಮೇಲೆ ನಾವು ಇದೆಲ್ಲ ಸೇಲ್ ಮಾಡಿ ಸೇಲ್ ಮಾಡೋದಕ್ಕೆ ಹೋಗಿದಾಗ ನಾನು ಯಾವಾಗಲೂ ಹೇಳುವಂತ ಒಂದು ವಿಷಯ, ಹಾಲೆಲೂಯ. ಆಮೇಲೆ ಹೋಗಿದಾಗ ಗೊತ್ತಾಯ್ತು ಲ್ಯಾಂಡಿಗೆ ಡಬಲ್ ಸಿಗುತ್ತಲ್ಲ. ಹಾಲೆಲೂಯ. ಅವನಿಗೆ ಆಮೇಲೆ ಎದುರುಗೊಂಡಿರೋದು 10 ಲಕ್ಷ ಬಂದಾಗ 20 ಲಕ್ಷ ಕೈಯಲ್ಲಿ ಬಂದೆ. ಹಂಗೆ ಒಂದು 5 ಲಕ್ಷ ನಾವು ಫಿಕ್ಸೆಡ್ ಇಟ್ಕೊಳ್ಳೋಣ, ಅಂದ 5 ಲಕ್ಷ ಫಿಕ್ಸೆಡ್ ಇಟ್ಕೊಳ್ಳೋಣ ಅಂತೇಳಿ ಇಬ್ಬರಿಗೊಂದು ಆಲೋಚನೆ ಬಂದಿದೆ. ಆಮೇಲೆ ಪೇತ್ರನ ಕಾಲಿನ ಕೆಳಗೆ ಈ ದುಡ್ಡನ್ನು ತೆಗೆದುಕೊಂಡು ಹಾಕುವಾಗ ಪೇತ್ರನ ಒಂದೇ ಒಂದು ಪ್ರಶ್ನೆ, ಇಸ್ತಿಕಾ ನೀ ಸೇಲ್ ಮಾಡಿ. ಭಯಂಕರವಾದ ದೇವರು ಅಲ್ಲಿ ಪೇತ್ರನ ಅವನು ಸಾಯಿಸಲಿಲ್ಲ. ಯಾರನ್ನು ಸಾಯಿಸಿದೆ? ಅನನ್ಯನನ್ನು. ಅವನ ದೇವರ ಆತ್ಮನು ವಿರೋಧವಾಗಿ ವ್ಯಾಜ ಮಾಡಿದ ಕಾರಣ, ಆಮೇಲೆ ವ್ಯಾಜ ಅಂದ್ರೆ ಆಮೇಲೆ ಸುಳ್ಳಾಡಿದ ಕಾರಣ ಅವನಲ್ಲಿ ಬಿತ್ತು. ಸ್ವಲ್ಪ ಆದ್ಮೇಲೆ ಸಭೀರಾಳ ಬಂದಿದೆ. ಏನಾಯ್ತು? ಅವನು ಸಭೆಗೆ ಒಂದು ಭಯ ಉಂಟಾಯ್ತು. ಇದು ಈಗಿನ ಕಾಲದಲ್ಲಿ ಕೂಡ ನಡೆಯಲಿಕ್ಕೆ ಚಾನ್ಸಸ್ ಇದೆ. ನಾನು ಹೇಳೋದೇನೆಂದರೆ, ಹಾಲೆಲೂಯ, ನಾನಲ್ಲ ಇದು ಮಾಡುವುದು. ಈಗಿನ ಪೇತ್ರನ ಹಾಗೆ ಅಷ್ಟು ಆಮೇಲೆ ಕೇಳೋರಿಲ್ಲ. ನೀವು ಇಷ್ಟಕ್ಕಾ ಎಂದು ಕೇಳೋದಕ್ಕೆ ಯಾರು ಇಲ್ಲ. ಬಟ್ ನಮ್ಮ ದೇವರು ಯಾರು? ಭಯಂಕರ. ನಮ್ಮ ದೇವರು ಯಾರು? ನೀವು ನಂಬಿಕಸ್ಥರಾಗಿರಿ. ನಂಬಿಕಸ್ಥರಾಗಿರಿ. ಅಷ್ಟೋ ಜನರು ಸೇಲ್ ಮಾಡುವ ತನಕ ಪ್ರಾರ್ಥನೆ ಮಾಡಬೇಕು. ಸೇಲ್ ಮಾಡಿರೋ ಆಮೇಲೆ ಸೇಲ್ ಆಗಿದ ಮೇಲೆ ಎಲ್ಲ ಆದ ಮೇಲೆ ಆಮೇಲೆ ಸಾಕ್ಷಿ ಕೂಡ ಹೇಳಲ್ಲ. ಅದು ಕೇಳುವಾಗ ನನಗೆ ತುಂಬಾ ನೋವು. ಸಾಕ್ಷಿ ಕೂಡ ಹೇಳಲ್ಲ. ನಾನು ತುಂಬಾ ವರ್ಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಂತ ಒಂದು ವಿಷಯ, ಸೇಲ್ ಮಾಡಿದ ಮೇಲೆ ನಮ್ಮ ಸಭೆಯಲ್ಲಿ ಇರುವಂತ ಬೇರೊಂದು ವಿಷಯ, ಸೇಲ್ ಮಾಡಿದ ಮೇಲೆ ವರ್ಷಗಳಾದ ಮೇಲೆ ನನಗೆ ಗೊತ್ತಾಯ್ತು. ಆವಾಗಲೇ ಸೇಲ್ ಆಯ್ತು. ಅಂದ್ರೆ ಅವರ ಅವತ್ತೇ ಅರ್ಕೆ ಮಾಡಿದೆ. ಸೇಲ್ ಆದ್ಮೇಲೆ ಪಾಸ್ಟರ್ ಆಮೇಲೆ ಸಭೆಗೋಸ್ಕರ ಅದು ಎಂದಲ್ಲ. ನಾನೇನು ಮನುಷ್ಯರೇ ಇರುವ ಮಾತು ನಾನು ಕೇಳಲ್ಲ. ಸ್ತೋತ್ರ. ಮನುಷ್ಯರು ನನ್ನ ಹತ್ರ ಬಂದು ಆಫರ್ ಮಾಡಿದ್ವಿ. ನಾನು ಬೈಕಲ್ಲಿ ದೊಡ್ಡವಳನ್ನು ಇರುವಂತ ಸಮಯ, ದೊಡ್ಡವಳು ಚಿಕ್ಕದಾಗಿರುವಂತ ಸಮಯದಲ್ಲಿ ಬೈಕಲ್ಲಿ ಓಡಾಡುವಾಗ ಪಾಸ್ಟರ್ ನಿಮಗೆ ಕಾರ್ ನಾವೇ ಆಫರ್ ಮಾಡ್ತೀವಿ ಅಂತ ಹೇಳಿದೆ. ಆಮೇಲೆ ಅವರು ಕೊಟ್ಟಿಲ್ಲ, ಬಟ್ ದೇವರು ಕೊಟ್ಟಿದೆ. ನಾನು ಹೇಳೋದೇನಂದ್ರೆ, ನಮ್ಮ ದೇವರು ಭಯಂಕರ. ಹಾಲೆಲೂಯ. ನೀವು ತೆಗೆಯುವಂತ ತೀರ್ಮಾನ ಅದರಲ್ಲಿ ದೃಢ ನಂಬಿಕೆ ಇದ್ದೀರಿ. ನೀವು ದೇವರಿಗೆ ಕೊಡುವಂತ ಮಾತು ಚಿಕ್ಕದಾಗಲಿ ದೊಡ್ಡದಾಗಲಿ ಕರೆಕ್ಟ್ ಆಗಿರಬೇಕು. ಪ್ರೈಸ್ ಲಾರ್ಡ್. ನಾವು ಇಷ್ಟು ಜನರೇ ಇರುವುದು. ಇವತ್ತು ಎಲ್ಲಾದರೂ ಬಿತ್ತೋದ್ರೆ ದೇವರ ಸನ್ನಿಧಿಯಲ್ಲಿ ಆಮೇಲೆ ಅರಿಕೆ ಮಾಡಿ, ದೇವರೇ ಕ್ಷಮಾಪಣೆಯನ್ನು ಕೆಲವನ್ನ, ದೇವರೇ ನಾನು ಸೋತಿದ್ದೀನಿ, ದೇವರೇ ನನ್ನ ತೀರ್ಮಾನಗಳಲ್ಲಿ ಅನೇಕ ಸಾರಿ ನಾವು ತಗ್ಗಿದಂತ ತೀರ್ಮಾನ ನಾನು ಅರ್ಧ ತಾಸಾದರೂ ಪ್ರಾರ್ಥನೆ ಮಾಡ್ತೀನಿ. ದಿನ ಪ್ರಾರ್ಥನೆ ಮಾಡಕ್ಕೆ ಟೈಮ್ ತಗೊಳ್ಳೋದಕ್ಕೆ ಆಗದೆ ಇರುವಾಗ ಇದ್ರೆ ಇವತ್ತು ರಿನ್ಯೂ ಮಾಡಿಕೊಂಡ್ರೆ, ಅಪ್ಪ ನಾನು ಟ್ರೈ ಮಾಡ್ತೀನಿ. ಹಾಲೆಲೂಯ. ಯಾಕೆಂದ್ರೆ ದೇವರು ಯಾರು? ಎಲ್ಲರೂ ಹೇಳ್ರಿ, ಎಲ್ಲರ ಕಡೆಗಳನ್ನು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಸಮಯ ಅಧಿಕವಾಗಿ ಮುಂದೆ ಹೋಗಿದ್ದೀವಿ. ನಾನು ಆಮೇಲೆ ಹೇಳೋದಕ್ಕೆ ಬಂದಂತ ವಿಷಯ ನಮಗೆಲ್ಲರಿಗೂ ಗೊತ್ತಾಗಿದೆ ಅನಿಸ್ತಾ ಇದೆ. ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನಮ್ಮನ್ನು ಪ್ರೀತಿಸುವ ಪರಲೋಕ ತಂದೆಯೇ, ನೀ ಭಯಂಕರನಾದ ದೇವರು, ನೀ ಭಯಂಕರನಾದ ದೇವರು. ನಾವು ನಿಮ್ಮನ್ನೇ ನಂಬುತ್ತಾ ಇದ್ದೀವಿ. ನಿನ್ನ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೀವಿ. ಒಂದು ನಿಮಿಷ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಂಡ್ರಿ ಅಪ್ಪ. ಇಲ್ಲಿ ನಾನು ಆಮೇಲೆ ಭಾನುವಾರ ಆಮೇಲೆ ಹಾಲೆಲೂಯ ನಿನ್ನನ್ನು ಬಿಟ್ಟು ದೂರ ಹೋಗಲ್ಲಪ್ಪ. ಆಮೇಲೆ ನಾನು ಹಾಲೆಲೂಯ ಹೆಂಗಾದ್ರೂ ಎಲ್ಲಾದ್ರೂ ಒಂದು ಸಭೆಯಲ್ಲಿ ಹೋಗಿ ಆರಾಧನೆ ಮಾಡ್ತೇನೆ. ಆಮೇಲೆ
ಆಮೇಲೆ ನಮಗೆ ಒಂದು ತೀರ್ಮಾನಗಳನ್ನು ಆಮೇಲೆ ಅರಿಕೆಗಳನ್ನು ಭಯಂಕರನಾದ ದೇವರ ಸನ್ನಿಧಿಯಲ್ಲಿ ಆಮೇಲೆ ನಿಜವಾಗಿ ದೇವರು ನನ್ನನ್ನು ಆಶೀರ್ವದಿಸಬೇಕು. ನಾವು ಪ್ರಾರ್ಥನೆ ಮಾಡೋಣ. ದೇವರ ಒಟ್ಟಿಗೆ ಮಾತನಾಡಿದ ಮಾತುಗಳಿಗಾಗಿ ಸ್ತೋತ್ರ ಮಾಡೋಣ. ಆಮೇಲೆ ದೇವರ ಸನ್ನಿಧಿಯಲ್ಲಿ ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವ ದೇವರೇ, ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದ ಮಾತುಗಳಿಗಾಗಿ ಸ್ತೋತ್ರ. ನಿನ್ನಲ್ಲಿ ಭರವಸೆಯುಳ್ಳವರಾಗಿ, ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿ, ಭಯಂಕರನಾದ ದೇವರು ನೀವೇ ಅಂತ ಹೇಳಿ ಅರ್ಥ ಮಾಡಿಕೊಂಡು ಜೀವಿಸುವಂತೆ ಸಹಾಯಿಸು. ನನಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲವು ಕರೆಗಳನ್ನು